ಗೃಹಲಕ್ಷ್ಮಿ ಯೋಜನೆ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳ ಪೈಕಿ ಇದು ಕೂಡ ಒಂದು. ಇದೇ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಸತ್ತವರು ಕೂಡ ಆಗಿದಾರಂತೆ. ಹೌದು, ಇದು ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ರಾಜ್ಯದಲ್ಲಿ ಸತ್ತವರ ಅಕೌಂಟ್ಗೂ ಗೃಹಲಕ್ಷ್ಮಿ ಹಣ ಪಾವತಿಯಾಗಿದೆ. ಸತ್ತವರ ಅಕೌಂಟ್ಗೆ 79 ಕೋಟಿ ರೂಪಾಯಿ ಹಣ ಜಮೆ ಆಗಿದೆ. 2.30 ಲಕ್ಷ ಫಲಾನುಭವಿಗಳ ಅಕೌಂಟ್ ಬ್ಲಾಕ್. 79 ಕೋಟಿ ಹಣ ರಿಕವರಿಗೆ ಈಗ ಇಲಾಖೆ ಮುಂದಾಗ್ತಾ ಇದೆ. ಬ್ಯಾಂಕ್ ಮ್ಯಾನೇಜರ್ಗಳ ಮೀಟಿಂಗ್ ಮಾಡಿ ಸತ್ತವರ ಅಕೌಂಟ್ನಿಂದ ಹಣ ರಿಕವರಿ ಅಂತ ಈ ಜನ್ಮ ಪೋರ್ಟಲ್ನಲ್ಲಿ ಸತ್ತವರ ಮಾಹಿತಿಯನ್ನು ರಿಕವರಿ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ಲಾನ್ ಆಗಿದೆ. ತಾಲೂಕು ಮಟ್ಟದ ಅಧಿಕಾರಿಗಳಿಂದ ಈ ಅಕೌಂಟ್ಗಳನ್ನು ಬ್ಲಾಕ್ ಮಾಡುವುದಕ್ಕೆ ಚಿಂತನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದಿಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇರುವಂಥದ್ದು. ಡೀಟೇಲ್ಸನ್ನು ಕೊಡೋದಕ್ಕೆ ಲೋಕೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಲೋಕೇಶ್, ಈಗ ಇಲಾಖೆ ಎಚ್ಚೆತ್ತುಕೊಂಡಿದ್ದು ಯಾಕೆ ಅಂಥೇಳಿ, ಜೊತೆಗೆ ಈ ಪ್ರಮಾಣದಲ್ಲಿ ಹಣ ಪೋಲಾಗಿದೆ ಅನ್ನೋದು ಈ ಸಂದರ್ಭದಲ್ಲಿ ಅಧಿಕಾರಿಗಳ ಗಮನಕ್ಕೆ ಬಂದಿದ್ದು ಹೇಗೆ? ಇದನ್ನು ರಿಕವರಿ ಮಾಡುವಂತಹ ನಿಟ್ಟಿನಲ್ಲಿ ಚಿಂತನೆಗಳು ಹೇಗೆ ಸಾಗ್ತಾ ಇದೆ ಅಂತ? ಪ್ರೇಮ್, ಸಾಮಾನ್ಯವಾಗಿ ಈ ಪಿಂಚಣಿ ಕೊಡಬೇಕಾದ್ರೆ ಮರಣ ಹೊಂದಿರೋರನ್ನ ಚೆಕ್ ಮಾಡಬೇಕಾದ್ರೆ ಈ ಜನ್ಮ ಪೋರ್ಟಲ್ನಲ್ಲೇ ಚೆಕ್ ಮಾಡ್ತಾರೆ. ಅದೇ ಮಾದರಿಯಲ್ಲೂ ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳನ್ನು ಕೂಡ ಚೆಕ್ ಮಾಡಿದ್ದಾರೆ. ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 2.5 ಲಕ್ಷ ಗೃಹಲಕ್ಷ್ಮಿ ಫಲಾನುಭವಿಗಳು ಮರಣ ಹೊಂದಿರೋದು ಪತ್ತೆ ಆಗಿದೆ. ಮರಣ ಹೊಂದಿದ್ರು ಕೂಡ ಅವರಿಗೆ ಗೃಹಲಕ್ಷ್ಮಿ ಅಮೌಂಟ್ ಹೋಗ್ತಾ ಇರೋದು ಕೂಡ ಪತ್ತೆ ಆಗಿರುವಂಥದ್ದು. ಆರಂಭದಲ್ಲಿ 2-3 ಕಂತುಗಳ ಅಮೌಂಟನ್ನು ಅವರು ತೆಗೆದುಕೊಂಡಿದ್ದಾರೆ. ತದನಂತರ ಅಮೌಂಟನ್ನು ವಿತ್ಡ್ರಾ ಮಾಡ್ಕೊಳ್ದೇನೆ ಬ್ಯಾಂಕ್ ಅಕೌಂಟ್ನಲ್ಲೇ ಇರುವಂಥದ್ದು ಕೂಡ ಪತ್ತೆ ಆಗಿದೆ. ಅಂತಹ 79 ಕೋಟಿ ಸತ್ತವರ ಅಕೌಂಟ್ಗೆ ಹೋಗಿರುವಂಥದ್ದು. ಅದರಲ್ಲಿ ಈಗ 2.5 ಕೋಟಿ ರಿಕವರಿ ಮಾಡ್ಕೊಂಡಿದ್ದಾರೆ. ಇನ್ನೂ ಕೂಡ 76 ಕೋಟಿಯಷ್ಟು ಅಮೌಂಟನ್ನು ರಿಕವರಿ ಮಾಡ್ಕೊಳ್ಬೇಕಾಗುತ್ತೆ. ಬ್ಯಾಂಕ್ ಅಧಿಕಾರಿಗಳ ಜೊತೆ ಸಭೆಯನ್ನು ಮಾಡಿ ಸಂಬಂಧಪಟ್ಟದ ಅಕೌಂಟ್ ಡೀಟೇಲ್ಸ್ಗಳನ್ನು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಅವರ ಅಕೌಂಟ್ನಲ್ಲಿ ಅಮೌಂಟ್ ಇರೋದು ಪತ್ತೆ ಆಗಿದೆ. ಹಾಗಾಗಿ ಅವೆಲ್ಲವನ್ನು ಕೂಡ ವಿತ್ಡ್ರಾ ಮಾಡಿಕೊಳ್ಳುವಂಥ ಕೆಲಸಕ್ಕೆ ಈಗ ಮುಂದಾಗ್ತಾ ಇರೋದು. ಇದಕ್ಕೆ ಆಶಾ ಕಾರ್ಯಕರ್ತರನ್ನು ಕೂಡ ಬಳಸ್ಕೊಂಡು ಯಾರೆಲ್ಲ ಡೆತ್ ಆಗಿದ್ರು ಅಂಥವರ ಮಾಹಿತಿಯನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಈಗ ಮುಂದಾಗ್ತಾ ಇರುವಂಥದ್ದು. ಹೀಗಾಗಿ ಗೃಹಲಕ್ಷ್ಮಿ ಯಾರು ಡೆತ್ ಆಗಿದ್ದಾರೆ ಅಂಥವ್ರ ಅಕೌಂಟ್ಗಳನ್ನು ಬ್ಲ್ಯಾಕ್ ಲಿಸ್ಟ್ಗಳು ಕೂಡ ಆಗ್ತಾ ಇರುವಂಥದ್ದು. ಸುಮಾರು 2.5 ಲಕ್ಷ ಗೃಹಲಕ್ಷ್ಮಿ ಫಲಾನುಭವಿಗಳ ಅಕೌಂಟ್ಗಳನ್ನು ಬ್ಲ್ಯಾಕ್ ಲಿಸ್ಟ್ ಮಾಡಿರುವಂಥದ್ದು ಪತ್ತೆ ಆಗಿದೆ. ಈಗ ಸದ್ಯಕ್ಕೆ 1 ಕೋಟಿಯ 24 ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಗೃಹಲಕ್ಷ್ಮಿ ಅಮೌಂಟ್ ಹೋಗ್ತಾ ಇರುವಂಥದ್ದು. ಕಾದು ನೋಡಬೇಕಾಗಿದೆ. ಉಳಿದಂಥ 76 ಕೋಟಿಯನ್ನು ಸತ್ತವರ ಅಕೌಂಟ್ಗೆ ಹೋಗಿರೋ ಅಮೌಂಟನ್ನು ಯಾವ ರೀತಿಯಾಗಿ ಇವರು ರಿಕವರಿ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗಿರುವಂಥದ್ದು. ಬ್ಯಾಂಕ್ಗಳು ಕೂಡ ಸರ್ಕಾರಕ್ಕೆ ಸ್ಪಂದಿಸ್ತಾ ಇದ್ದಾವೆ. ಡೀಟೇಲ್ಸ್ಗಳನ್ನು ಕೊಡುವಂಥ ಕೆಲಸ ಕೂಡ ಆಗ್ತಾ ಇದೆ. ಅವರಿಂದ ಏನು ವಿತ್ಡ್ರಾ ಆಗದೆ ಅಮೌಂಟ್ ಆಗೇ ಇದೆ ಅವುಗಳನ್ನು ಸರ್ಕಾರದ ಅಕೌಂಟ್ಗೆ ರಿಕವರಿ ಮಾಡ್ಕೊಳ್ಳುವಂಥ ಪ್ರಯತ್ನಗಳೆಲ್ಲವೂ ಕೂಡ ನಡೀತಾ ಇರ್ತಕ್ಕಂಥದ್ದು. ಪ್ರೇಮ್, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ನಿನ್ನೆನೇ DCM DK ಶಿವಕುಮಾರ್ ಹಿಂಟ್ ಕೊಟ್ಟರು, ಸರ್ಕಾರಕ್ಕೆ ಹೇಗೆ ಈ ಗ್ಯಾರಂಟಿಗಳು ಬರ್ಡನ್ ಆಗ್ತಾ ಇದೆ, ಹೊರೆ ಆಗ್ತಾ ಇದೆ ಅಂಥೇಳಿ. ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಾರಿಯ ಬಜೆಟ್ನಲ್ಲಿ ಪರಿಷ್ಕರಣೆಯ ಚಾನ್ಸಸ್ ಕೂಡ ಹೆಚ್ಚಿದೆ ಅನ್ನುವಂತಹ ಮಾಹಿತಿಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ಎಲ್ಲವೂ ಕೂಡ ಅದರ ಮುನ್ಸೂಚನೆಯ ರೀತಿಯಲ್ಲಿ ಕಾಣಿಸ್ತಾ ಇದೆ.